ಇತ್ತೀಚೆಗೆ ನಡೆದ ಪಹಲ್ಗಾಮ್ ಘಟನೆ ಏನು ನಡೀತೋ ಪರವಾಗಿಲ್ಲ, ನಮ್ಮ ರೈತರು ಎಲ್ಲನೂ ಅನುಭವಿಸ್ಕೋತೀವಿ. ನಮಗೇನು ಆರ್ಥಿಕವಾಗಿ ಏನು ಯಾರೂ ಕೂಡ ನಾವೇನು ಅಂಥ ಕೆಳಮಟ್ಟದಲ್ಲಿ ಏನಿಲ್ಲ. ಪಾಕಿಸ್ತಾನ ಒಂದು ಖರೀದಿ ಮಾಡಲಿಲ್ಲ ಅಂತಂದರೆ ನಾವು ಬದುಕೋ ಶಕ್ತಿ ನಮಗಿದೆ. ನಮ್ಮ ನೆರೆ ರಾಷ್ಟ್ರಗಳಿಗೆ ಸಪ್ಲೈ ಮಾಡೋವಂಥದ್ದು ನಮ್ಮಲ್ಲಿ ಎಲ್ಲ ಇದರೂ ಇದ್ದಾರೆ. ರೈತರೇ ನೇರವಾಗಿ ಸಪ್ಲೈ ಮಾಡೋವಂಥ ಶಕ್ತಿನೂ ಹೊಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಏನು ಇಂಡಿಯಾದಲ್ಲಿ ಅತ್ಯುತ್ತಮವಾದ ಟೊಮೆಟೊ ಮಂಡಿ ಕೋಲಾರ ಭಾಗದಲ್ಲಿರೋದು. ಆ ಭಾಗದ ಟೊಮೆಟೊ ಎಲ್ರಿಗೂ ಬೇಕು. ಪಾಕಿಸ್ತಾನ ಒಂದು ಖರೀದಿ ಮಾಡಿಲ್ಲ ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಸಪ್ಲೈ ಮಾಡೋವಂಥ ಶಕ್ತಿ ನಮಗಿದೆ. ನಾವು ಬದುಕ್ತೀವಿ. ನಾವು ಪಾಕಿಸ್ತಾನಕ್ಕೆ ಯಾವುದೇ ಕೊಡೋದಕ್ಕೆ ನಮ್ಮ ರೈತರಿಂದ ನನ್ನ ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ನಮಗದರ ಅವಶ್ಯಕತೆ ನಮ್ಗೆ ಬೇಕಿಲ್ಲ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಪಹಲ್ಗಾಂವ್ ಆ ಪ್ರದೇಶದಲ್ಲಾದಂಥ ಒಂದು ಹತ್ಯಾಕಾಂಡನ ತೀವ್ರವಾಗಿ ವಿರೋಧ ಮಾಡ್ತಿದ್ದೀವಿ, ಖಂಡಿಸ್ತಾ ಇದ್ದೀವಿ. ಮುಂದುವರೆದು ಏನು ಕೋಲಾರ APMCದಿಂದ ರಾಷ್ಟ್ರಾದ್ಯಂತ ಜೊತೆಗೆ ನೆರೆ ರಾಷ್ಟ್ರಗಳಂಥ ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ಏನು ಕಳಿಸ್ಕೊಡ್ತಾ ನಿರಂತರವಾಗಿ ರಫ್ತು ಮಾಡ್ತಾ ಇದ್ವಿ. ಈ ಒಂದು ದಾಳಿಯಿಂದ ನಾವು ತುಂಬ ಬೇಸತ್ತು, ಮನನೊಂದು ಮುಂದೆ ಅದನ್ನು ಯಾವ ರೀತಿ ಕಳಿಸ್ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು APMCಯಲ್ಲಿ ಇರ್ತಕ್ಕಂಥ ಎಲ್ಲ ಪೇಟೆ ಕಾರ್ಯಕರ್ತರು, ವರ್ತಕರು, ರೈತರು ಮತ್ತು ಖರೀದಾರರು ಎಲ್ಲರೂ ಸೇರಿ ಒಂದು ಅವರು ಭಾರತ ಸರ್ಕಾರ ತಗೊಳ್ಳೋ ತೀರ್ಮಾನ ಮೇಲೆ ಕೂಡ ನಾವು ಬದ್ಧರಾಗಿ ಅವರು ಆದೇಶದ ಮೇಲೆ ನಾವು ನಡ್ಕೊಳ್ತೀವಿ. ಹಾಗೆ ಈ ಒಂದು ವಿಚಾರದಲ್ಲಿ ನಾವು ಕೂಡ ಭಾಳ ನೊಂದಿರೋದ್ರಿಂದ ಇದನ್ನು ನಾವು ಕಳಿಸ್ಕೊಡ್ತಕ್ಕಂಥ ಸೂಕ್ತನ ಅಥವಾ ಅಲ್ಲಿಗೆ ನಾವು ರಫ್ತು ಮಾಡೋದು ಸೂಕ್ತವನ ಅಥವಾ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು ಆಂತರಿಕವಾಗಿ ನಾವು ಇಲ್ಲಿ ಚರ್ಚೆ ನಡೆಸಿ ನಂತರ ಕೇಂದ್ರ ಸರ್ಕಾರ ತಗೊಳ್ಳೋಂಥ ತೀರ್ಮಾನ ನಾವು ಬದ್ಧರಾಗಿ ಅದು ಮುಂದುವರಿಯುವಂಥ ಕೆಲಸ ನಾವು ಮಾಡ್ತೀವಿ. ಹೋಗ್ತಿತ್ತು ನಿರಂತರವಾಗಿ ಅಲ್ಲಿಗೆ ನಾವು ಸರಬರಾಜು ಆಗ್ತಿತ್ತು. ಅದು ಗುಣಮಟ್ಟದ ಟೊಮೆಟೊ, ಅತ್ಯುತ್ತಮವಾದ ಗುಣಮಟ್ಟದ ನಾವು ಕಳಿಸ್ಕೊಡ್ತಾ ಇದ್ವಿ. ಯಾಕಂದರೆ ಆ ರೀತಿ ಅವ್ರಿಗೆ ಬೇಡಿಕೆ ಕೂಡ ಇತ್ತು. ಆದರೆ ಮುಂದುವರೆದು ಈಗಾದಂಥ ನಮ್ಮ ಮೇಲೆ ಆದಂಥ ದಾಳಿನ ನಾವು ವಿರೋಧ ಮಾಡಬೇಕಾಗಿದೆ, ಖಂಡಿಸಬೇಕಾಗಿದೆ. ಅಮಾಯಕರನ್ನು ಕೊಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ